ಮೊದಲಿಗೆ ಗ್ಯಾಸ್ ಹಚ್ಕೊಂಡು ತೆವಿ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ತೆವಿ ಕಾದಿದೆ. ಶೇಂಗಾ ಹಾಕೋತಾ ಇದ್ದೀನಿ. ಶೇಂಗಾ ಪೂರ್ತಿ ಶೇಂಗಾನು ಹುರ್ಕೋಬೇಕು. ಇದನ್ನು ಶೇಂಗಾ ಇಷ್ಟು ಹುರಿದ್ರೆ ಸಾಕು. ಇದನ್ನೊಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ. ಈಗ ಈರುಳ್ಳಿನೂ ಹಾಕಿ ಹುರ್ಕೋಬೇಕೀಗ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈಗ ಚೆನ್ನಾಗಿ ಇದನ್ನು ಫ್ರೈ ಆಗಿದ್ದಿದೆ. ಇದನ್ನ ಪ್ಲೇಟ್ ಒಳಗೆ ತಗೋತೀನಿ. ಸ್ವಲ್ಪ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಂಡು ಹಾಕೋತೀನಿ. ಹಸಿ ಕೊಬ್ಬರಿನೂ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಹುರಿದು ಹಾಕೋತೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಮೆಣಸಿನ್ಕಾಯಿನ ಈ ಥರ ಡನ್ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಪೀಸ್ ಆಗುತ್ತಾರೆ. ಎಲ್ಲನೂ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದ್ರೊಳಗೆ ಹಾಕಿ ಹುರ್ಕೋಬೇಕು. ಒಂದು ಪ್ಲೇಟ್ ಒಳಗೆ ತಕ್ಕೊಂಡು ಬಿಡ್ತೀನಿ. ಈಗ ಹುರಿದಿಟ್ಕೊಂಡಿದ್ವಲ್ಲ, ಇದೆ ಕೊಬ್ಬರಿ, ಶೇಂಗಾ, ಜೀರಿಗೆ, ಉಳ್ಳಾಗಡ್ಡಿ ಇದನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕೀಗ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ತೊಗೊಂಡಿದ್ದೀನಿ. ಒಂದು ಲಿಂಬೆಹಣ್ಣು ಆಗೋಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸಿಗೆ ಬೆಲ್ಲನೂ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಸ್ವಲ್ಪ ಅರಶಿನ, ಧನಿಯಾ ಪೌಡ್ರ್ 1 ಸ್ಪೂನ್, ಗುರೋಳ್ಳು. ಈಗ ಇದನ್ನೆಲ್ಲ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಮಿಕ್ಸಿಗೆ ಹಾಕ್ಕೊಂಡು. ಈಗ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ, ಇದು ರುಬ್ಬಿ ಒಂದು ಪಾತ್ರೆ ಒಳಗೆ ತಗೊಂಡಿದ್ದೀನಿ ನಾನೀಗ. ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಇದನ್ನು ಇದ್ರೊಳಗೆ ತುಂಬ್ತೀನಿ ನಾನು. ಇದೇ ರೀತಿ ಮಸಾಲೆ ಇದ್ರೊಳಗೆ ಎಣ್ಗಾಯಿ ಒಳಗೆ ಚಂದ ಆಗ್ತೈತಿ. ಇದು ಪಲ್ಯ ಮಾಡಿಲ್ಲ ಅಂದರೂ ನಾವು ಹಿಂಗೆ ಬಿಸಿ ಬಿಸಿ ಅನ್ನದೊಳಗೆ ಈ ಚಟ್ನಿ ಗತೆ ಇದು ಹಚ್ಕೊಂಡು ತಿನ್ನೋಕ್ಕೂ ರುಚಿಯಾಗಿರ್ತೈತಿ. ಒಮ್ಮೆ ಇದೇ ರೀತಿ ಮಾಡಿ ನೋಡಿರಿ ನೀವು, ಹೇಳ್ರಿ ಮಾಡಿ, ಚಂದ ಆಕೈತಿ ಇದು ಪಲ್ಯ. ಇದೇ ರೀತಿ ಇದನ್ನೆಲ್ಲ ಈಗ ತುಂಬ್ಕೊಂಡೆ ಅಲ್ಲ, ಹಂಗೆ ಇದೇನಂತ ತುಂಬ ತೋರಿಸ್ತೀನಿ ನಿಮಗೆ. ಇದೇ ರೀತಿ ಇದೆಲ್ಲ ತುಂಬ್ಕೊಂಡು ನಾನು ರೆಡಿ ಮಾಡ್ಕೊತೀನಿ. ಈಗ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ತಗೋತಾ ಇದ್ದೀನಿ. ಇದು ಪಾತ್ರೆ ಕಾದ ತಕ್ಷಣ ಕಾಯಬೇಕು. ಈಗ ಕಾದೈತಿ. ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದ ತಕ್ಷಣ ಜೀರಿಗೆ, ಸಾಸಿವೆ ಚಟಪಟ ಅಂತ ಇರಬೇಕಾದ್ರೆ ಕರಿಬೇವು ಹಾಕೊಂಡಿದ್ದೀನಿ. ಉದ್ದುತ್ತಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ ನಾವು ಇವೆಲ್ಲ ತುಂಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ನಾವು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಈಗ ಇದನ್ನು ಚೆನ್ನಾಗಿ ತುರ್ಕೊಂಡು 2 ನಿಮಿಷ ಮೀಡಿಯಮ್ ಉರಿಯಲ್ಲಿ ಫ್ರೈ. ಈಗ ಜಾಸ್ತಿ ಫ್ರೈ ಮಾಡೋದೇನು ಬೇಡ, ನಾವು ಮೀಡಿಯಮ್ 2 ನಿಮಿಷ ಹಂಗೆ ಹೊಳಾಡಿಸ್ಕೊತಾ ಇದ್ದೀನಿ. ಆಗಳೇ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಈಗ ಬೆಂದಿರ್ತಾವೆ ಒಂದು ಸ್ವಲ್ಪ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಈಗ. ಆಗ ಉಳಿದಿತ್ತಲ್ಲ ಮಸಾಲೆ ಅದೇನಾದ್ರು ಮಾಡಿದ್ದೆ ಅದನ್ನು ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋಬೇಕೀಗ. ಇದಕ್ಕೆ ಗ್ರೇವಿ ಎಷ್ಟು ಬೇಕಲ್ಲ ಅಷ್ಟಿಗೆ ನೀರು ಸೇರಿಸ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತು ಚೆಂದಾಗಿ ಕುದೀತಾ ಇದೆ. ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ಬೇಕು.
ನಾವು ಪಲ್ಯ ಚೆಂದ ಕುದೀತಿ, ಗ್ರೇವಿನೂ ಚಲೋ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಈಗ ರೊಟ್ಟಿ ಮಾಡ್ಲಿಕ್ಕೆ ಬಿಸಿ ಇಟ್ಕೊತೀನಿ. ನಾನೀಗ ನೀರು ಹಾಕಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ರೊಟ್ಟಿ ಮಾಡಲಿಕ್ಕೆ ಹಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಇದ್ದೀನಿ. ಇದನ್ನು ತಗೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಹಿಟ್ಟು ಹಾಕ್ಕೊಂಡು ರೆಡಿಯಾಗಿದೆ. ಹೀಗೆ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟು ಮಾಡ್ಕೋಬೇಕು. ಸ್ವಲ್ಪ ಕೆಳಗೆ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಮಾಡ್ಕೊಂಡು ಬಟ್ಟೆ ತೊಗೊಂಡು ಬೇಯಿಸ್ಕೋಬೇಕು. ಈಗ ನಾವು ಚೆನ್ನಾಗಿ ಹೇಳ್ರಿ ನಮ್ಗೆ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಚೆಂದ ಆಗ್ತೈತಿ ಕಾಂಬಿನೇಷನ್. ಎಣ್ಗಾಯಿ ಪಲ್ಯ ರೊಟ್ಟಿ ಅಂದ್ರೆ ಭಾಳ ನೀರು ಬರ್ತಾವೆ, ಅಷ್ಟು ಮಸ್ತಾಗಿರ್ತೈತಿ. ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೊಂಡಿರ್ತೀರಿ, ಅದೇ ರೀತಿ ಇದು ಎಣ್ಗಾಯಿ ಚೆಂದ ಆಗ್ತೈತಿ. ಟೇಸ್ಟ್ ಚೆಂದ ಬರ್ತೈತಿ. ಹೋಮ್ ಮಾಡಿದ್ರೆ ಅಂದ್ರೆ ಮಾಡಿ ಹೇಳ್ರಿ ನಮ್ಗೆ. ಈ ರೊಟ್ಟಿನೂ ಆಯಿತು. ಇದೇ ಥರ ಇನ್ನೂ ಒಂದಿಷ್ಟು ರೊಟ್ಟಿ ಹಿಟ್ಟು ಐತೆ ಮುಂದೆ ಮಾಡಿ ತೆಗೆದಿಟ್ಕೋತೀನಿ.